ಓಕೆ, ವರ್ತೂರ್ ಅವರು ಒಂದ್ ವಾರ ಮನೆಯಲ್ಲಿ ಇರ್ಲಿಲ್ಲ. ಯಾವ ಕಾರಣಕ್ಕೆ ಹೊರಗೆ ಬಂದಿದ್ರು ಅಂತ ಮನೇಲಿರೋರಿಗೆ ಏನಾದ್ರು ಗೊತ್ತಾ? ಅದು ಇಲ್ಲ ನಿಮಗೇನಾದ್ರು ಗೊತ್ತಾಯ್ತಾ? ಇಲ್ಲ ಹೊರಗೆ ಬಂದ್ಮೇಲೆ ಗೊತ್ತಾಯ್ತಾ ನಿಮಗೆ? ಮ್ಯಾಮ್ ನಾವು ಏನ್ ಅನ್ಕೊಂಡಿದ್ವಿ, ಅವರು ನಮ್ ದೊಡ್ಡಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ನಮ್ಗೇನ್ ಭಯ ಅಂದ್ರೆ ಅವ್ರ ದೊಡ್ಡಪ್ಪಂಗೆ ಏನಾದ್ರು ಆಗಿದೆಯೇನೋ, ಅದಕ್ಕೆ ಹೊರಗಿದ್ದಾರೆ, ಇಟ್ಸ್ ಮಸ್ಟ್ ಬಿ ವೆರಿ ಸೀರಿಯಸ್ ಅಂತ ಅನ್ಕೊಂಡಿದ್ವಿ. ಬಟ್ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಅದು ಯಾವುದೋ ಪೆಂಡೆಂಟ್ ವಿಷಯ, ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ದ ಮ್ಯಾನ್ ಇಸ್ ಅ ಫೈಟರ್. ಅವ್ರು ಅಷ್ಟೆಲ್ಲ ಆಗಿ ಮತ್ತೆ ಮನೆಗೆ ಒಳಗೆ ಬಂದು ಈಗ ಅವ್ರು ಆಡ್ತಾ ಇರೋ ಗೇಮೇ ಬೇರೆ. ನಾನು ವರ್ತೂರನ್ನು ಸೇವ್ ಮಾಡ್ಬೇಕು ಅಂತ ಅನ್ಕೊಂಡಿರಲಿಲ್ಲ. ಕಾರ್ತಿಕ್, ತನಿಷಾ ಮತ್ತೆ ವರ್ತೂರ್ ಕೂತಿದ್ರು, ಅಂದ್ರೆ ನಿಂತಿದ್ರು. ನಾನು ಸೇವ್ ಮಾಡೋದಿಗೆ ನಾನು ಚೇರ್ ಮೇಲೆ ಕೂತಾಗ ನಾನು ಕಾರ್ತಿಕ್ನ ಸೇವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನನ್ನ ಪ್ರಕಾರ ಕಾರ್ತಿಕ್ ನಾನು ಎಷ್ಟು ಟಾಸ್ಕ್ ಆಡಿದೀನೋ ಅವರು ಅಷ್ಟೇ ಟಾಸ್ಕ್ ಆಡಿದ್ದಾರೆ, ಅಂಡ್ ಅವರು ಬ್ಲಡ್ ಅಂಡ್ ಸ್ವೆಟ್ ಕೊಟ್ಟು ಆಡಿದ್ದಾರೆ ಅಂತ ನಾನು ಅವ್ರನ್ನ ಸೇವ್ ಮಾಡಕ್ ರೀಸನ್ಸ್ ಎಲ್ಲ ಗೊತ್ತಿತ್ತು. ಸೊ ಆಮೇಲೆ ವರ್ತೂರ್ ಅವರಲ್ಲಿ ನಾನು ಅವರಲ್ಲಿ ಒಂದು ಫೈಟರ್ ಸ್ಪಿರಿಟ್ ನೋಡಿದೆ. ಆ ಫೈಟರ್ ಸ್ಪಿರಿಟ್ ನೋಡಿ ನಾನು ಅವ್ರಿಗೆ ಅವರ ಸೇವ್ ಮಾಡಿದ್ದು. ಆ ಫೈಟರ್ ಸ್ಪಿರಿಟ್ ನೋಡಿ ನಾನು ಅವ್ರನ್ನ ಕ್ಯಾಪ್ಟನ್ಸಿ ರೇಸಲ್ಲಿ ಉಳಿಸ್ಕೊಂಡಿದ್ದೆ.